ಕ್ಯಾಮ್ರಾಮನ್ನೇ ಸರಿ ಇಲ್ಲ ಮದುವೆಗೆ. ಹಿಂದೆ ಮುಂದೆ ತೊಟ್ಟು ಸ್ವಾಮಿ ಹಾಗೆ ನೈವೇದ್ಯ ಮಾಡಿದ್ಲು. ಬಾಯ್ ಮಾಡ್ರಿ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಚಾನೆಲ್ RR ಕಪಲ್ಸ್. ಇವತ್ತು ಫ್ರೆಂಡ್ಸ್ ಫಸ್ಟು ಬ್ಲಾಗ್ನ ಫಸ್ಟು ವಿಡಿಯೋವನ್ನು ಹಾಕ್ತಾ ಇದ್ದೀನಿ ನನ್ನ ಚಾನಲಲ್ಲಿ. ಶಾರ್ಟ್ಸ್ ವಿಡಿಯೋಗಳು ಹಾಕಿದ್ದೆ ಫ್ರೆಂಡ್ಸ್. ಇವತ್ತು ಫಸ್ಟ್ ವಿಡಿಯೋವನ್ನು ಹಾಕ್ತಾ ಇದ್ದೀನಿ, ದಸರಾ ಹಬ್ಬದ ಪ್ರಯುಕ್ತ ಫಸ್ಟ್ ವಿಡಿಯೋವನ್ನು ಹಾಕ್ತಾ ಇದ್ದೀನಿ. ಆಲ್ರೆಡಿ ತಮ್ಲೈನ್ ನೋಡಿರ್ತೀರ. ಸೊ ಮೊದಲನೇ ವಿಡಿಯೋ ಹೆಂಗಪ್ಪ ಇಷ್ಟೊಂದು ಅರ್ನಿಂಗ್ಸ್ ಮಾಡಿಬಿಟ್ಟಿದ್ದಾರೆ ಅಂತ, ಅದ್ರ ಬಗ್ಗೆ ನಾನು ಲಾಸ್ಟಲ್ಲಿ ಎಂಡಿಂಗಲ್ಲಿ ಹೇಳ್ತೀನಿ. ಸೊ ಎಷ್ಟು ನನಗೆ ಯೂಟ್ಯೂಬಿಂದ ಪೇಮೆಂಟ್ ಆಗಿದೆ, ಯಾಕೆ ಏನು ಅಂತ ನಾನು ಫುಲ್ ಡೀಟೇಲ್ಡಾಗಿ ಹೇಳ್ತೀನಿ. ಸೊ ಇವತ್ತು ದಸರಾ ಹಬ್ಬ ಆಗಿರೋದ್ರಿಂದ ಎಲ್ಲರಿಗೂ ಕೂಡ ದಸರಾ ಹಬ್ಬದ ಶುಭಾಶಯಗಳು. ಸೊ ಇವತ್ತು ನಾವು ಕೂಡ ಗಾಡಿ ಪೂಜೆ ಎಲ್ಲ ಮಾಡೋದು ಇದೆ. ಸೊ ಡೈಲಿ ವ್ಲಾಗ್ಸು ಮತ್ತು ಏನು ಎಂಟರ್ಟೈನ್ಮೆಂಟ್, ಸೊ ಡೈಲಿ ವ್ಲಾಗ್ಸು ನಮ್ಮ ಮನೇಲಿ ಹೇಗೆ ನಾವು ಡೈಲಿ ವ್ಲಾಗ್ಸು ಮತ್ತು ನಾವು ಎಲ್ಲಾದರೂ ಹೊರಗಡೆ ಹೋದರೆ ಎಲ್ಲ ನಾನು ಇನ್ನು ಮುಂದೆ ಶೇರ್ ಮಾಡ್ಕೊತಾ ಹೋಗ್ತೀನಿ. ಸೊ ಶಾರ್ಟ್ಸ್ ವಿಡಿಯೋಗಳಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಫಸ್ಟು ವ್ಲಾಗನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ದಸರಾ ಹಬ್ಬದ ಪ್ರಯುಕ್ತ ಇವತ್ತು ಫಸ್ಟು ವ್ಲಾಗನ್ನು ಹಾಕ್ತಾ ಇದ್ದೀನಿ. ಹಾಗೆ ನನಗೆ ಯಾವ ರೀತಿ ಯೂಟ್ಯೂಬಿಂದ ಪೇಮೆಂಟ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಸೊ ಯಾರಿಗೆಲ್ಲ ನ್ಯೂ ಯೂಟ್ಯೂಬರ್ಸ್ ಇರ್ತಾರೋ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಹಾಗೆಯೇ ಮನೆಯಲ್ಲಿ ಎಲ್ಲ ಪೂಜೆಯನ್ನು ಮಾಡ್ಕೊಂಡಿದ್ದೀನಿ, ಆಲ್ರೆಡಿ ಪೂಜೆ ಎಲ್ಲ ಮುಗಿಸಿದ್ದೀನಿ. ಸೊ ಇವಾಗ ಗಾಡಿ ಪೂಜೆ, ಮೇಯ್ನಾಗಿ ಆಯುಧ ಪೂಜೆಯಲ್ಲಿ ಏನು ಮಾಡ್ತಾರೆ, ಗಾಡಿ ಪೂಜೆ. ಸೊ ಹಾಗಾಗಿ ಗಾಡಿ ಪೂಜೆಗೆ ಏನೇನು ಬೇಕು ಎಲ್ಲ ಕೂಡ ನಮ್ಮ ಮನೆಯವರು ಮತ್ತು ನನ್ನ ಮಕ್ಕಳು ಎಲ್ಲ ರೆಡಿ ಮಾಡ್ತವೆ. ಸೊ ಅಮ್ಮಗೆ ಅವ್ನ ಬುಕ್ಸ್ ಎಲ್ಲ ಇಟ್ಬಿಟ್ಟು ಅವ್ನ ಸೈಕಲೆಲ್ಲ ಇಟ್ಬಿಟ್ಟು ಕೂಡ ಪೂಜೆ ಮಾಡಬೇಕು. ಸೊ ಹಾಗಿದ್ರೆ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವೆಲ್ಕಮ್ ಅಗೇನ್ RR ಕಪಲ್ಸ್. ಸೊ ನೋಡಿ, ಗಾಡಿ ಮತ್ತು ಸೈಕಲ್ಲು ಎಲ್ಲದಕ್ಕೂ ಕೂಡ ರೆಡಿ ಮಾಡ್ತಾ ಇದ್ದಾರೆ. ಸೊ ಅಮ್ಮಗೆ ಬುಕ್ಸು ಕೂಡ ಇಟ್ಬಿಟ್ಟು ಪೂಜೆಯನ್ನು ಮಾಡ್ತೀವಿ. ಸೊ ಹೀಗೆ ಚೆನ್ನಾಗಿ ಬರಲಿ ಅಂತ. ಹಾಗೆ ನನಗೆ ಅನ್ನ ಕೊಡ್ತಾ ಇರೋವಂಥ ಯೂಟ್ಯೂಬ್ ಚಾನಲ್ನ ಒಂದು ಆಯುಧ, ಏನು ತ್ರೀಪೋಡು ಏನಿದೆ, ತ್ರೀಪೋಡು ನಾನು ಇಟ್ಕೊತೀನಲ್ಲ ಕ್ಯಾಮ್ರಾ ಎಲ್ಲ ಇಟ್ಕೊಳೋದಕ್ಕೆ, ಅದನ್ನು ಕೂಡ ಇಟ್ಕೊಂಡು ಇವಾಗ ಪೂಜೆಯನ್ನು ಮಾಡ್ತೀನಿ. ನನಗೆ ಹೇಗೆ ದುಡ್ಡು ಬಂತು ಅಂತ ನಾನು ನಿಮಗೆ ಹೇಳ್ತೀನಿ, ಮರಿಬೇಡಿ, ಎಂಡ್ ತನಕ ವಿಡಿಯೋವನ್ನು ನೋಡೋದು. ಸಾನ್ವಿ ನನ್ನ ಚಿಕ್ಕ ಮಗಳು ಸಾನ್ವಿ, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಹೆಂಗೆ ಗೊತ್ತು ಅಂತ ಅದನ್ನು ಕೂಡ ನಾನು ಎಂಡಿಂಗಲ್ಲಿ ಹೇಳ್ತೀನಿ. ಸೊ ಇವಾಗೆಲ್ಲ ಗಾಡಿ ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ. ಸಾನ್ವಿ ಚಿಕ್ಕವಳು, 2 ಇಯರ್ಸ್ ಅವಳಿಗೆ. ಇನ್ನೊಬ್ಬ ದೊಡ್ಡ ಮಗ ಅಮೋಗ್ ಎಂಟ್ರಿ ಕೊಡ್ತಾ ಇದ್ದಾನೆ. ಸೊ ಇಲ್ಲೊಂದು ಅವನು ಆಯುಧ ಎತ್ಕೊಂಡ್ಬರ್ತಾ ಇದ್ದಾನೆ. ಇವ್ರು ನಮ್ಮ ಮನೆಯವರು. ಸೊ ರಜಿನಿ, ರಾಜೇಶ್. ಸೊ ಹಾಗಾಗಿ RR ಕಪಲ್ಸ್ ನಮ್ಮ ಚಾನಲ್ಗೆ ಯಾಕೆ RR ಕಪಲ್ಸ್ ಅಂತ ನ್ಯೂ ಚಾನಲ್ನ ಓಪನ್ ಮಾಡಿದೆ ಅಂದರೆ, ರಜಿನಿ ಮತ್ತು ರಾಜೇಶ್ ಇಬ್ಬರು ಸೇರಿ RR ಕಪಲ್ಸ್ ಅಂತ ಹೇಳ್ಬಿಟ್ಟು ನಾನು ನ್ಯೂ ಚಾನಲ್ನ ಓಪನ್ ಮಾಡಿದ್ದೀನಿ. ಸೊ ಫುಲ್ಲು ಫ್ಯಾಮಿಲಿ ಎಂಟರ್ಟೈನ್ಮೆಂಟು, ಫುಲ್ಲು ಬ್ಲಾಗ್ಸು ಈ ಥರದ್ದೇ ಇರುತ್ತೆ ನನ್ನ ಚಾನಲ್ಲಿ, ಮಿಸ್ ಮಾಡ್ಕೊಬೇಡಿ. ಸೊ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ಕೊತಾ ಇದ್ದೀನಿ. ಸೊ ಹೇಗೆ ದುಡ್ಡು ಬಂತು ಅಂತ ನಾನು ಹೇಳ್ತೀನಿ ಎಂಡಿಂಗಲ್ಲಿ. ಸೊ ನಿಮ್ಮೆಲ್ಲರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ, ನಿಜಕ್ಕೂ ಕೂಡ ಮಿಸ್ ಮಾಡಬೇಡಿ ವಿಡಿಯೋವನ್ನು ಕೊನೆ ತನಕ ನೋಡಿ. ಇವಾಗ ಗಾಡಿ ಪೂಜೆ ಮಾಡ್ಕೊಂಡ್ಬಿಡೋಣ, ಎಲ್ಲ ರೆಡಿ ಮಾಡ್ಕೊಳ್ಳೋದು ತೋರಿಸ್ತೀನಿ ಇವಾಗ. ಸೊ ಇವಾಗ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ, ಮತ್ತು ಎರಡೇ ನಾನು
ಶಾರ್ಟ್ಸ್ ವೀಡಿಯೋಸನ್ನು ಹಾಕಿರೋವಂಥದ್ದು. ಸೊ ಹೆಂಗೆ ಬಂದುಬಿಡ್ತು ನನಗೆ ಯೂಟ್ಯೂಬಿಂದ ದುಡ್ಡು ಅಂತ ಎಲ್ರಿಗೂ ಕೂಡ ಕ್ಯೂರಿಯಾಸಿಟಿ. ಸೊ ಮಿಸ್ ಮಾಡ್ಕೊಂಬಿಡಿ ಹೇಳ್ತೀನಿ ನೋಡಿ. ಒಂದೊಂದೇ ಎಲ್ಲ ತೊಗೊಂಡ್ಬರ್ತಾ ಇದ್ದಾರೆ, ರೆಡಿ ಮಾಡ್ತಾ ಇದ್ದಾರೆ, ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಬೆಳಿಗ್ಗೆನೇ ಇದ್ದು ನಾನು ಎಲ್ಲ ಕೆಲಸ ಮುಗಿಸಿ ಪೂಜೆ ಎಲ್ಲ ಮುಗಿಸಿ ಇವಾಗ ಗಾಡಿ ಪೂಜೆಗೆ ಬಂದಿದ್ದೀವಿ. ಸೊ ಇದೇ ದಸರಾ ನೀನು ಆಯುಧ ಪೂಜೆ, ಗಾಡಿ ಪೂಜೆ. ಇದು ಅಲ್ಲಿ ಕಾಕೆಲ್ಲ ಮುಟ್ಬಾರ್ದು ಸಾನ್ವಿ. ಬಾ ಈ ಕಡೆ ಬಾ. ಹಾಯ್ ಮೇಡಮ್. ಹಾಯ್ ಸಾನ್ವಿ. ಹಾಯ್. ಅದೂ ಇವಾಗ ಬೂದ್ ಗುಂಬಳಕಾಯಿನ ರೆಡಿ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಇದೇ ಮೇಯ್ನಾಗಿ ಗಾಡಿಗೆ ದೃಷ್ಟಿ ಏನೇ ಆಗಿದ್ರು ಕೂಡ ಇದನ್ನೇ ಮೇಯ್ನಾಗಿ ಹೊಡೆಯೋ ಅಂಥದ್ದು. ಸೊ ಇದನ್ನೇ ಕಟ್ ಮಾಡಿ ಇಟ್ಕೊತಿದ್ದಾರೆ. ಅದಕ್ಕೆ ಸ್ವಲ್ಪ ಕಾಯಿನು ಮತ್ತು ಕುಂಕುಮ, ಅರ್ಶಿನ ಕುಂಕುಮ ಎಲ್ಲ ಹಾಕಿ ಹೊಡೆಯೋ ಅಂಥದ್ದು, ದೃಷ್ಟಿಯನ್ನು ನಿವಾಳಿಸ್ಬಿಟ್ಟು ಲಾಸ್ಟಲ್ಲಿ ಹೊಡೆಯೋ ಅಂಥದ್ದು ಇದು. ಇವಾಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಏನು ಮಾಡ್ತೀಯ ಸಾನ್ವಿ? ಏನು ಮಾಡ್ತೀಯ ಅದನ್ನ? ಸಾನ್ವಿ ನೀನ್ ಬಟ್ಟೆ ಮಾಡ್ಕೊಂಡ್ಬಿಟ್ಟಿಯ ಅಪ್ಪು, ವೈಟ್ದು ಪಂಚೆ ಬೇಕಾಗಲ್ಲ ಆಮೇಲೆ. ಏ ಸಾನ್ವಿ ತಿನ್ನೋದಲ್ಲ ಅದು. ನೀನ್ ಹಾಕಮ್ಮ ಹಾಕ್ದ ಹಾಕು. ಏನು ಎಡಿಟಿಂಗ್ ಮಾಡಲ್ಲ, ಹಂಗೆ ಇವತ್ತೇ ಅಪ್ಲೋಡ್ ಮಾಡ್ಬಿಡೋದೆ. ದಸರಾ ಹಬ್ಬದ ದಿನ ಫಸ್ಟ್ ವ್ಲಾಗ್. ಈ ಕಡೆ ಬಾ ಅಮ್ಮ, ಸ್ಟ್ಯಾಂಡ್ ಇಡು. ಈ ಕಡೆ ಬಾ ಅಮ್ಮು. ಹೇಳೋದು ಮಾತು ಕೇಳಲ್ಲ ಕೋಣ. ಸುಮ್ಮನೆ ಸ್ವಲ್ಪ ಇತ್ತು. ಏನದು ಕುಕುಮ ಇಟ್ಕೋ ಸಾಕು ಬಿಡು, ಕಣ್ಣಿಗೆಲ್ಲ ಬೀಳುತ್ತೆ ಸಾನ್ವಿ. ಬುಕ್ಕು ಗಿಟ್ಟ ಕುಂಕುಮ ಎತ್ಕೊ ಅಮ್ಮ, ಕೈಗೆ ಇಟ್ಕೊಳ ಕುಂಕುಮ ಎತ್ಕೊ. ಅಯ್ಯೋ ಇರೋಡು ಕುಂಕುಮ ಹೆಂಗ್ ಬಳ್ಕೊಂಡವಳು ಸಾನ್ವಿ. ನೋಡಲ್ಲಿ ಅವಳು ನೋಡು ಒಂದ್ಸಲಿ. ಮುಟ್ಬಾರ್ದು ಮುಟ್ಬಾರ್ದು ಎಲ್ಲ ಅಲ್ಲೇ ಕಟ್ಟಿ ಬಿಸಿ ಬಿಸಿ ಮಾಡಿದೀನಿ ಎಲ್ಲ. ಎಲ್ಲ ಸಾನ್ವಿ ಪೋಸ್ ಕೊಡು. ಅಯ್ಯೋ ಹಾಯ್ ಮಾಡು, ಹಾಯ್ ಹಾಯ್ ಮಾಡು. ಅದ್ ಬಿಡು, ಬಟ್ಟೆ ಬಿಡು. ಹಾಯ್ ಮಾಡು, ಹಾಯ್ ಮಾಡು. ಕಡ್ಡಿ ಆಮೇಲೆ ಹಚ್ಚೋಣ. ಇವಾಗ ಸೀರು ಸ್ವಲ್ಪ ಎಲ್ಲ ಬಟ್ಟು ನೋಡಲಿ. ಅಪ್ಪ ಬಟ್ಟೆಲ್ಲ ಇಡ್ತೈತೆ ಗಾಡಿಗೆ, ಎಲ್ಲ ಇಟ್ಮೇಲೆ ಆಮೇಲೆ ಪೂಜೆ ಮಾಡೋಣ. ಓಕೆನಾ? ಇಲ್ಲಿ ಬಾ ಇಲ್ಲಿ ಸನುಮ. ಹಾಯ್. ಏನು ನಿನ್ನ ಹೆಸರು? ಸಾನ್ವಿ. ಅಣ್ಣ ಹೆಸರೇನು? ಅಮ್ಮುಗ್ಗ. ಇರು ಕ್ಯಾಮ್ರಾಮನ್ ಹೆಸರು ಇಲ್ಲ ಮದುವೆಗೆ. ನಿಂಬೆಹಣ್ಣು ಎಷ್ಟು? ಎರಡ ನಿಮಗೆ ಸಾಕಾ? ಒಂದು ಹಿಂದೆ ಮುಂದೆ ಕೊಟ್ಟು. ಗಂಡನ ಮನೆ ಗಂಡನ ಬೆಂಕಿ ಬಿಟ್ಟು ನಡೆಯುತ್ತಂಬ. ಹಾಗೆ ನೈವೇದ್ಯ ಮಾಡೋದ್ಲು. ಕಳೆಪುರಿ ಎತ್ಕೊಂಡು ತಿಂತಾವಳೆ. ಅವಳೆ ಎಷ್ಟು ತಡೆಯೋದು ಬೇಡ. ಸ್ವೀಟು ಅಮ್ಮ, ಅದು ಪೂಜೆ ಆದ್ಮೇಲೆ, ಮಾಮಿ ಆದ್ಮೇಲೆ. ಆಗ್ಲೇ ಆಯ್ತು ಆಗ್ಲೇ.
ಯಾವ್ರ ಗಾಡಿ ಒಂದು ಹೂವು ಕೊಡಕತ್ತೀನಿ ಆಯ್ತಾ ನೀನ್ ತಿನ್ನು ಆ ಮ್ಯಾಟ್ ಸಾಮಿ ಹೊಟ್ಟೆ ಹಸಿತೈತೆ ಸಾಮಿ ತಿನ್ಕೊಂಡ ಕಳಪುರಿ ಹೊಡಿ ಸಾಮಿ ಸಾಕು ಸುಮ್ಮನಿರೇ ಸ್ವಲ್ಪ ಗಾಡಿಗೆ ಉಳ್ಸು ನೀನು ತಿನ್ನು ನಂಗೆ ಬೇಡ ಬೇಡ ಮಾಮಿ ಮಾಡಾದ್ಮೇಲೆ ಅಲ್ಲೇ ಹಾಕು ಬರ ಹಿಂದಕ್ಕೆ ಬರ್ರ ಹಿಂದಕ್ಕೆ ಬೈ ಕಡೆ ಮುಂದೆ ಮುಂದೆ ಅನ್ಕೋಗೋ ಪಟೇಲ್ ಕೂಡ ಹಂಗೆ ಕೈ ತೊಳ್ಕೊಂಬಿಡು ಪಂಚೆ ಎಲ್ಲಿ ಗಲೀಜಾಗ್ಬಿಡ್ತದೋ ಅಂತ ಒಂದು ಹಳ್ಳಿಲಿ ನಮ್ಮೂರ್ಗಳ ಕಡೆ ಆದ್ರೆ ಬಂದು ಕಾಯಿನ್ ಎತ್ಕೊಂತಾರೆ ಗೊರ್ಕೊಂಡ್ಬಿಡ್ತಾರೆ ಇಲ್ಲಿ ನಾವೇ ಎತ್ಕೋಬೇಕು ಯಾರೂ ಬರಲ್ಲ ಹಾಯ್ ಮಾಡಿಲ್ಲ ಹಾಯ್ ಸರಿ ಹಾಯ್ ಮಾಡು ಸುಮ್ಮನೆ ಮುಟ್ಕೋಗೋದಷ್ಟೇ ಅವ್ ಪಂಚಲಿ ಹೆಂಗ್ ಕುತ್ಕೊಳ್ಳಿ ಅಂತ ರೆಡಿನಾ ಮುಂದಕೋಗೋ ನೀನು ಶಾಲೆ ಬರ್ತಾನಂತೆ ಹಾ ಸರಿ ಚಿಕ್ಕ ಹೋಗ್ತಾ ಇದ್ದಾರೆ ಬಿಡಿ ಹಬರೇ ಸಾಕು ಬಾಮನ್ ಬಿಡ ನಾನು ಖಾನ ಹೋಗ್ತೀವಿ ಹಾಂ ಬಾಯ್ ಮಾಡ್ರಿ ಬನ್ನಿ ಯಾವ ಕಡೆ ಕುತ್ಕೊಂಡ್ಬಿಡ್ರಿ ಇದಂದ್ರೆ ಬಿಸ್ಕಿಟ ಮಾಡ್ಕೊಡ್ರು ಕುದುರೆ ಬೇಡ ಅಮ್ಮ ನೋಡು ತಟ್ಟೆ ಹಿಡಿಯಮ್ಮ ನಾಷ್ಟ ಟೈಮ್ ಇವಾಗ ರೈಸ್ ಬಾತ್ ಇರು ಸನು ಇರು ತಳ್ಳು ಬಿಸಿ ಐತೆ ಸುತ್ತೈತಿ ಸುಟ್ಟನಾ ಬಿಸಿ ಆಯ್ತಾ ನಿಧಾನಕ್ಕೆ ತಿನ್ನೋ ಉಫ್ ಮಾಡ್ಕೊಂಡು ಸೊ ಫ್ರೆಂಡ್ಸ್ ನಾಷ್ಟ ಕೂಡ ಆಯಿತು ಇವಾಗ ಸೊ ಎಲ್ರದ್ದು ನಾಷ್ಟ ಆಗಿ
ಇವಾಗ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಏನು ಲಾಸ್ಟಲ್ಲಿ ಏನಂದರೆ ತಮ್ಲೇನ್ ನೋಡಿರ್ತೀರಾ ಹೆಂಗ್ ಬಂತು ಇವರಿಗೆ ಪೇಮೆಂಟು ಯೂಟ್ಯೂಬಿಂದ ದುಡ್ಡು ಹೆಂಗ್ ಬಂತು. ಬೇಬಿ ನೋಡಿ ಬೇಬಿ. ಸೊ ಯೂಟ್ಯೂಬಿಂದ ಹೆಂಗ್ ಬಂತು ದುಡ್ಡು ಇವ್ರಿಗೆ ಅಂತ ಅನ್ಕೊಂತಾ ಇರ್ಬೋದು ನೀವು. ಸೊ ನನ್ನ ಇನ್ನೂ ಒಂದು ಚಾನಲ್ ಇದೆ, ಸೊ ನಾನು ನನ್ನ ಲೈಫ್ ಅಂತ ಹೇಳ್ಬಿಟ್ಟು. ಸೊ ಆ ಚಾನಲ್ಲು ನನಗೆ ಇವಾಗ ಫಸ್ಟ್ ಪೇಮೆಂಟನ್ನು ತಂದುಕೊಟ್ಟಿದೆ. ಸೊ ಇವತ್ತು ನಾನು ಆ ಒಂದು ಸಿಹಿ ವಿಷಯನ ಈ ಒಂದು ದಸರಾ ಹಬ್ಬದ ದಿನ ಶೇರ್ ಮಾಡ್ಕೊಳ್ಳೋಣ. ಹಾಗೆ ನನ್ನ ಹೊಸ ಚಾನಲ್ನ ಒಂದು ಫಸ್ಟ್ ವಿಡಿಯೋವನ್ನು ಈ ಒಂದು ದಸರಾ ಹಬ್ಬದಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು 2 ಡಬಲ್ ಧಮಾಕವನ್ನು ನಾನು ಇವತ್ತು ಖುಷಿಯನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಆ್ಯಕ್ಚುಲಿ 2ನೇ ಚಾನಲ್ ಏನಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ್ರೆ, ಮೊದಲನೇ ಚಾನಲ್ ಬಂದ್ಬಿಟ್ಟು ವಿಡಿಯೋಸ್ಗಳು ಬಾಣಂತಿ ಆರೈಕೆ ಬಗ್ಗೆ, ಬೇಬೀಸ್ ಬಗ್ಗೆ ತುಂಬ ವಿಡಿಯೋಸ್ಗಳನ್ನ ನಾನು ಹಾಕ್ತಾ ಇದ್ದೀನಿ ಅದರಲ್ಲಿ. ಸೊ ಅದು ಏನೇ ಕ್ವಶನ್ಸು ಏನೇ ವಿಡಿಯೋಸು ಇದ್ರು ಕೂಡ ನೀವು ಅದರಲ್ಲಿ ನೋಡ್ಬೋದು. ಸೊ ನಾನು ಈ ಒಂದು ಪೇಮೆಂಟ್ ಬಗ್ಗೆ ಕೂಡ ಆ ಒಂದು ವಿಡಿಯೋದಲ್ಲಿ ಕ್ಲಾರಿಫೈನ ಕೊಡ್ತೀನಿ, ಎಷ್ಟು ಅಂತ ಸರಿಯಾಗಿ ಒಂದು ಉದಾಹರಣೆಯನ್ನು ಕೊಟ್ಟು ಆ ಒಂದು ಅಂದರೆ ಚಾನಲಲ್ಲಿ ನಾನು ರಿವೀಲನ್ನು ಮಾಡ್ತೀನಿ. ಸೊ ನೀವು ಆ ಚಾನಲ್ ಕೂಡ ನೀವು ನೋಡ್ಬೋದು. ನಾನು ಹಾಗೆ ಇವಾಗ ಯೂಟ್ಯೂಬಲ್ಲಿ ಹೊಸದಾಗಿ ನನಗೆ ಒಂದು ಸಿಕ್ಕಿರೋ ಅಂಥದ್ದು ಹೊಸದಾಗಿ PH ಅವರು ಯೂಟ್ಯೂಬ್ ಕೊಲಾಬ್ರೇಷನ್, ನಾವು ಯಾವ ರೀತಿ ಇನ್ಸ್ಟಾಗ್ರಾಮಲ್ಲಿ ಕೊಲಾಬ್ ಮಾಡ್ತೀವೋ ಕೊಲಾಬ್ರೇಷನ್, ಆ ರೀತಿ ನನಗೆ ಸಿಕ್ಕಿದೆ. ಸೊ ಅದನ್ನ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂತ ಕೂಡ ನನಗೆ ಸರಿಯಾಗಿ ಗೊತ್ತಿಲ್ಲ. ಸೊ ಅದನ್ನ ನಾನು ತಿಳ್ಕೊಂಡು, ಸೊ ಅದನ್ನು ಎರಡನ್ನೂ ಕೂಡ ಕೊಲಾಬ್ ಮಾಡ್ಬೋದು. ಆ ರೀತಿ ಇದ್ದರೆ ನಾನು ಇದರಲ್ಲಿ ಕೂಡ ಕೊಲಾಬ್ರೇಷನ್ ಮೂಲಕ ನಾನು ಇದನ್ನು ಕೂಡ ಆ್ಯಡ್ ಮಾಡ್ತೀನಿ ಅದಕ್ಕೆ. ಸೊ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತೀನಿ. ಸೊ ಇಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಒಂದು ಚಾನಲ್ನ ಲಿಂಕನ್ನು ಹಾಕಿರ್ತೀನಿ. ಸೊ ನೀವು ಚೆಕ್ ಮಾಡ್ಬೋದು. ಸೊ ಇದಿಷ್ಟು ಏನು ಅಂದರೆ ನಾನು ಹೊಸ ಚಾನಲ್ ಕ್ರಿಯೇಟ್ ಮಾಡೋದಕ್ಕೆ ಸ್ಟೋರಿ, ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲಲ್ಲಿ ಫಸ್ಟ್ ಪೇಮೆಂಟ್ ಬಂದಿರೋದು ಫಸ್ಟ್ ಚಾನಲಲ್ಲಿ. ಸೊ ಈ ಒಂದು ಚಾನಲಲ್ಲಿ ಈಗ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಫುಲ್ಲು ಎಂಟರ್ಟೈನ್ಮೆಂಟು, ಫುಲ್ಲು ಫ್ಯಾಮಿಲಿದು, ಫುಲ್ಲು ವ್ಲಾಗ್ಸು, ಶಾಪಿಂಗ್ಸು, ಹೊರಗಡೆ ಹೋಗುವಂಥದ್ದು. ಸೊ ಈ ರೀತಿಯದು ಇರುತ್ತೆ. ಸೊ ಸ್ಟಾರ್ಟಿಂಗು ಒಂದು 2-3 ಶಾರ್ಟ್ಸ್ ವಿಡಿಯೋಸ್ಗಳನ್ನ ಹಾಕಿದ್ದೀನಿ ನನ್ನ ಮದುವೆದು. ಸೊ RR ಕಪಲ್ಸ್ ಅಂತ ಇಟ್ಟಿದ್ದೀನಿ ಹೆಸರು ಈ ಒಂದು ಚಾನಲ್ಗೆ. ಯಾಕೆ RR ಕಪಲ್ಸ್ ಅಂತ ಇಟ್ಟಿದ್ದೀನಿ ಅಂದರೆ, ಸೊ ನನ್ನ ಹೆಸರು ರಜನಿ, ನನ್ನ ಗಂಡನ ಹೆಸರು ರಾಜೇಶ್, ನನ್ನ ಹಸ್ಬೆಂಡ್ ಹೆಸರು ರಾಜೇಶ್. ಸೊ 2 ಸೇರಿದ್ರೇನೆ ರಜನಿ ರಾಜೇಶ್. ಸೊ ಹಾಗಾಗಿ RR ಕಪಲ್ ಅಂತ ಹೇಳ್ಬಿಟ್ಟು ನಾನು ನೇಮನ್ನು ಇಟ್ಟಿರೋ ಅಂಥದ್ದು ಈ ಒಂದು ಚಾನಲ್ಗೆ. ಸೊ ಜಸ್ಟ್ ನಮ್ಮ ಫ್ಯಾಮಿಲಿ ಎಂಟರ್ಟೈನ್ಮೆಂಟು, ನನ್ನ ಫ್ಯಾಮಿಲಿ, ನನ್ನ ಲೈಫ್ ಸ್ಟೈಲು, ಮತ್ತು ನಮ್ಮ ಒಂದು ಬಾಂಡಿಂಗ್ ಹೇಗಿರುತ್ತೆ, ನಮ್ಮ ಲೈಫ್ ಸ್ಟೈಲ್ ಹೇಗಿರುತ್ತೆ, ಎಲ್ಲವೂ ಕೂಡ ಇದರಲ್ಲಿ ನಿಮಗೆ ಸಿಗುತ್ತೆ. ಆ ಒಂದು ಚಾನಲ್ ಫುಲ್ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳನ್ನ ನಾನು ಮುಂದೆ ಹಾಕ್ತಾ ಹೋಗ್ತೀನಿ. ಹಾಗೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಒಂದೇ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ವ್ಲಾಗ್ ಜೊತೆ ಅಥವಾ ಮುಂದಿನ ವಿಡಿಯೋ ಜೊತೆ ಅಂತ ಹೇಳ್ತಾ, love you all. Thank you so much for your supporting. Thank you. Bye bye.